ಹಾಯ್ ಶಾಂತಿ ಬೇಬಿ. ಏನು ಏನೋ ಎಮರ್ಜೆನ್ಸಿ ಕೇಸ್ ಅಂತ ಅರ್ಜೆಂಟ್ ಆಗೋದಿಲ್ಲ, ಎಲ್ಲ ಸರಿ ಹೋಯ್ತಾ? ಎಮರ್ಜೆನ್ಸಿನಾ? ಹಾ 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 ಅದಾ, ಈಗ ಅದಕ್ಕಿಂತ ದೊಡ್ಡ ಎಮರ್ಜೆನ್ಸಿ ಬಂದು ಕೂತಿದೆ. ಏನೈತೆ? ಏನಾದ್ರು ತೊಂದ್ರೆನಾ? ಶಾಂತಿ ಬೇಬಿ, ನಿನ್ನ ಹತ್ರ ಏನೋ ಕೇಳಬೇಕು, ಕೇಳಲಾ? ಕೇಳಮ್ಮ. ನನ್ಗೊಂದು ವಿಷಯ ಹೇಳು. ಗಂಡಂಗೆ ಕಷ್ಟ ಅಂತ ಬಂದಾಗ ಹೆಂಡತಿ ಆದವಳು ಬೆನ್ನಿಗೆ ನಿಂತು ಅವನಿಗೆ ಸಪೋರ್ಟ್ ಮಾಡ್ಬೇಕಲ್ವಾ? ಏನೇ ಹೀಗೆ ಕೇಳ್ತೀಯಾ? ಖಂಡಿತ ಹೌದು, ಅದೇ ಹೆಂಡತಿ ಧರ್ಮ. ಹಾಗಿದ್ರೆ ಆ ಧರ್ಮನ ಪಾಲಿಸೋದಕ್ಕೆ ಯಾವ್ದೋ ದಿನ, ವಾರ, ತಿಂಗಳು ಕಳೀಲಿ ಅಂತ ಕಾಯ್ತಾ ಕೂರೋದು ಮುಖ್ಯ ಅಲ್ಲ ತಾನೆ? ಗಂಡನ್ ಕಷ್ಟಕ್ಕೆ ಜೊತೆಯಾಗಿ ನಿಲ್ಬೇಕಾದ್ರೆ ಯಾವ ತಿಥಿ, ನಕ್ಷತ್ರ, ಕಾಲ ಅಂತ ಪಂಚಾಂಗ ನೋಡ್ಕೊಂಡು ಕೂತ್ಕೊಳಕ್ಕಾಗತ್ತೇನೆ? ಆ ಸೀತಾ ಮತ್ತೆ ರಾಮನ್ ಜೊತೆ ಕಾಡು ಹೋಗೋವಾಗ ಕಾಲ ನೋಡ್ತಾ ಕೂತ್ಲಾ? ಅಲ್ವಾ? ದ್ರೌಪದಿ ಪಾಂಡವ್ರ ಜೊತೆ ವನವಾಸಕ್ಕೆ ಹೋಗುವಾಗ ಆಷಾಢ, ಶ್ರಾವಣ ಅಂತ ಯಾರಾದ್ರೂ ನೋಡಿದ್ರ? ಅವರೆಲ್ಲ ಮಹಾನ್ ಪತಿವ್ರತೆಯರು. ಒಂದೇ ಒಂದು ಕ್ಷಣನೂ ಕಷ್ಟದಲ್ಲಿ ಗಂಡನಿಂದ ದೂರ ಇರ್ಲಿಲ್ಲ. ಹಾಗಿದ್ರೆ ಕೇಳಿಸ್ಕೊ ಶಾಂತಿ ಬೇಬಿ, ನಾನು ಅಂಥದೇ ಪತಿವ್ರತೆ ಆಗೋದಕ್ಕೆ ಹೊರಟಿದ್ದೀನಿ. ಅಂದ್ರೆ ನಾನೀಗ ಪತಿವ್ರತ ಧರ್ಮನ ಪಾಲಿಸೋದಕ್ಕೆ ಆ ಮನೆಗೆ ಹೋಗ್ಬೇಕು. ನನ್ನ ಗಂಡನ ಪಕ್ಕ ನಾನು ನೆರಳಾಗಿ ನಿಂತ್ಕೋಬೇಕು. ಇಲ್ಲ ಅಂತ ಹೇಳ್ಬೇಡ ಪ್ಲೀಸ್. ಹಾಗಂದ್ರೇನೆ? ನಾನು ಈಗಲೇ ಇಲ್ಲಿಂದ ಹೊರಡ್ಬೇಕು ಅಜ್ಜಿ. ನೀನ್ ಹೀಗೆ ಹೇಳ್ತೀಯ ಅಂತ ನನಗೆ ಮೊದಲನೇ ದಿನದಿಂದಾನೇ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಹೇಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನ್ ನಿನ್ಗೆ ಎಷ್ಟು ಸಲ ಹೇಳಿದೀನಿ, ಆಷಾಢ ನಡೀತಾ ಇದೆ, ಅದು ಮುಗೀಲಿ ಅಂತ. ಇದು ಆಷಾಢ ವಿಷಯ ಅಲ್ಲ ಅಜ್ಜಿ. ನೀನೇ ಹೇಳ್ದೆ ತಾನೆ, ವಾರ, ದಿನ, ತಿಂಗಳು ನೋಡ್ಕೊಂಡ್ ಕೂರೋದಲ್ಲ, ಗಂಡನ ಜೊತೆ ಕಷ್ಟದಲ್ಲಿ ನಡೆಯೋದೇ ಹೆಂಡತಿ ಧರ್ಮ ಅಂತ. ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ನಾನು ಹೋಗ್ಲೇಬೇಕು. ಕರ್ಣಂಗೆ ಏನಾಯ್ತು? ಏನೋ ಒಂದು ಸಣ್ಣ ಸಮಸ್ಯೆಲಿ ಸಿಗಾಕೊಂಡಿದ್ದಾರೆ. ಅದನ್ನ ಸರಿ ಮಾಡೋದಕ್ಕೆ ನಾನು ಅವ್ರ ಜೊತೆ ನಿಲ್ಲೇಬೇಕು. ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಯಾರೂ ಇಲ್ಲ ಅಜ್ಜಿ. ನಾನು ಇಲ್ಲ ಅಂದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ನೋಡು, ನಾನು ಇದಕ್ಕಿಂತ ಹೆಚ್ಚಾಗಿ ಏನು ಹೇಳೋ ಸ್ಥಿತಿಲಿಲ್ಲ. ನನಗೆ ಆಶೀರ್ವಾದ ಮಾಡು, ನಾನು ಹೊರಡ್ಬೇಕಷ್ಟೆ. ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಪುಟ್ಟ. ನೀನ್ ಇಷ್ಟು ಹೇಳ್ತಿದ್ಯಾ ಅಂದ್ರೆ ಏನೋ ಬಲವಾದ ಕಾರಣನೇ ಇರ್ಬೇಕು. ಸರಿ, ಒಳ್ಳೇದಾಗ್ಲಿ. ಕರ್ಣನ್ ಚೆನ್ನಾಗಿ ನೋಡ್ಕೊ, ಹೋಗ್ಬಿಟ್ ಬಾ. ಮೈ ಕ್ಯೂಟ್ ಶಾಂತಿ ಬೇಬಿ.